ನನಗಿಂತ ತುಂಬ ದೊಡ್ಡ ಸಾಧನೆ ಮಾಡಿದವರು ಇದ್ದಾರೆ, ನಾನು ಏನೂ ಅಲ್ಲ ಅವ್ರ ಮುಂದೆ ಮೈಸೂರಿನಲ್ಲಿ. ಅಂದರೆ ನಾನೊಬ್ಬ ಒಂದು ಸಾಮಾನ್ಯವಾದಂಥ ಉದಾಹರಣೆ ಕೊಡಬಲ್ಲೆ. ನೋಡು ಮಹಾರಾಜರು ಎಷ್ಟು ನಮಗೆ ಜ್ಞಾನ ತುಂಬಿದ್ದಾರೆ, ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ, ಎಷ್ಟು ವಿದ್ಯೆಯನ್ನು ಕೊಟ್ಟಿದ್ದಾರೆ, ಎಷ್ಟು ನಮಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ, ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಇದು ಭಾಷೆಯ ಮೇಲಿನ ಪ್ರೀತಿ, ಭಾಷೆಯ ಮೇಲಿನ ಹಿಡಿತ, ಮಾತೃಭಾಷೆಯ ಮೇಲಿನ ಪ್ರೇಮ ಇದೆಲ್ಲ ಸಹಜವಾಗಿ ಬಂದ್ಬಿಟ್ಟಿತ್ತು ಆವಾಗ. ಆಮೇಲೆ ಅವಾಗೆಲ್ಲ ಅದಕ್ಕೆ ತುಂಬ ಪ್ರೋತ್ಸಾಹ ಇತ್ತು. ಇಂಗ್ಲೀಷ್ ಕಲಿಬೇಕು ಅನ್ನೋದಿತ್ತು. ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದೋರು, 8ನೇ ಕ್ಲಾಸಿನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು, 1ರಿಂದ 7 ಕನ್ನಡ ಮೀಡಿಯಮಲ್ಲಿ ಓದೋರು. ಆಗೆಲ್ಲ ಭಾಷೆಗೆ ಪ್ರೋತ್ಸಾಹ ಇತ್ತು. ಅಂದರೆ ನೀನು ಏನೇ ಮಾಡಿದ್ರು ಆಗೊಂದು ಪ್ರೋತ್ಸಾಹ ಇತ್ತು. ಖಂಡಿತ. ನೀನು ಒಂದು ಭಾಷಣ ಮಾಡಿದ್ರೆ, ಹಾಡು ಹೇಳಿದ್ರೆ, ಏಕಾಂಕ ನಾಟಕಗಳನ್ನು ಮಾಡಿದ್ರೆ, ಗ್ರೂಪ್ ಡ್ಯಾನ್ಸ್ ಮಾಡಿದ್ರೆ, ಹಾಡು ಹೇಳಿದ್ರೆ, ಎಲ್ಲದಕ್ಕೂ ಪ್ರೋತ್ಸಾಹ ಇತ್ತು ಆಗ. ಎಲ್ಲನೂ ಬೆಂತಟ್ಟೋರಾಗ. ಅದನ್ನು ತಟ್ಟಿ ನಾವು ಬೆಳೆಸ್ಕೊಂಡು ಮುಂದೆ ಕಾಲನ ರಭಸಕ್ಕೆ ಸಿಕ್ಕಿ ಅವೆಲ್ಲವೂ ಮರೆತು ಹೋಗಿ ನಾವು ನಮ್ಮ ಜೀವನದ ದಾರಿಯನ್ನು ಹಿಡಿದು ಅಲ್ಲೆಲ್ಲ ಬಿಸಿಲಿನಲ್ಲಿ ಬೆಂದು ಹೋಗಿ, ಮಳೆಯಲ್ಲಿ ನೆನೆದು ಹೋಗಿ, ಚಳಿಯಲ್ಲಿ ತತ್ತರಗುಟ್ಟಿ ಎಲ್ಲ ವಾಪಸ್ ಬಂದು ನೋಡಿದಾಗ ಅಯ್ಯಯ್ಯೋ ನಮ್ಮ ಬಾಲ್ಯ ಎಷ್ಟು ಚೆನ್ನಾಗಿತ್ತಪ್ಪ, ಎಂಥ ಆ ಸುಖ ನಮ್ಗೆ ಇನ್ನೆಲ್ಲೂ ಯಾವತ್ತೂ ಕಾಣಕ್ಕೆ ಸಿಗಲೇ ಇಲ್ವಲ್ಲ. ಕಷ್ಟ ಕಾರ್ಪಣ್ಯಗಳೇ ಗೊತ್ತಿಲ್ಲದ ಬದುಕು ನಮ್ಮದು. ಶ್ರೀಮಂತ ಬಡವ ಅನ್ನೋ ಭೇದ ಭಾವ ಮೈಸೂರಿನಲ್ಲಿ ಇರಲಿಲ್ಲ. ಎಲ್ಲರಿಗೂ ಒಂದೇ ಸೌಲಭ್ಯ ಇತ್ತು. ಶ್ರೀಮಂತರಿಗೂ ಅದೇ, ಬಡವರಿಗೂ ಅದೇ. ಬಡವನ್ನೂ ರಾಜನಂತೆ ಭಾವಿಸುವಂಥ ಕೀರ್ತಿ ಮಾಡಿದ್ದು ನಮ್ಮ ಮೈಸೂರು ಮಹಾರಾಜರಿಗೆ ಸಲ್ಲಬೇಕು. ಮೈಸೂರಿನ ಮಧ್ಯಮ ವರ್ಗ ತುಂಬ ಸಾಮಾನ್ಯವಾದ ಮಧ್ಯಮ ವರ್ಗದಲ್ಲಿ ಜನಿಸಿದ ಯಾರೊಬ್ಬರೂ ನಾನು ರಾಜನಯ್ಯ